ನಮ್ಮ ಭಾರತ ದೇಶ ಸುಮಾರು ದಶಕಗಳಿಂದಲೂ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಬರ್ತಾ ಇದೆ. ಏನಕ್ಕೆ ನಮ್ಮ ಭಾರತ ದೇಶ ಈ ತಟಸ್ಥ ನೀತಿಯನ್ನು ಅನುಸರಿಸುತ್ತೆ ಅಂದ್ರೆ, ಯಾವುದೇ ಎರಡು ದೇಶಗಳ ಮಧ್ಯೆ ಯುದ್ಧ ಆಗ್ತಾ ಇದೆ ಅಂದ್ರೆ ಯಾವುದೇ ಒಂದು ದೇಶದ ಪರವಾಗಿ ಕೂಡ ಭಾರತ ಹೋಗೋದಿಲ್ಲ, ಹಂಗಂತ ಒಂದು ವಿರುದ್ಧವಾಗಿ ಕೂಡ ನಿಲ್ಲೋದಿಲ್ಲ, ಫಾರಾಗೂ ಇರೋದಿಲ್ಲ, ಅಗೇನೆಸ್ಟ್ ಆಗೂ ಇರೋದಿಲ್ಲ. ಈ ತರ ತಟಸ್ಥ ನೀತಿಯನ್ನು ಅನುಸರಿಸೋದ್ರಿಂದ ಭಾರತಕ್ಕೆ ಏನು ಯೂಸ್ ಆಗುತ್ತೆ ಅಂಡ್ ಈ ತಟಸ್ಥ ನೀತಿಯನ್ನ ಅನಾದಿ ಕಾಲದಿಂದ ನಾವೇನಕ್ಕೆ ಪಾಲಿಸ್ತಾ ಬರ್ತಾ ಇದೀವಿ, ಸೊ ಇದರಿಂದ ಜಿಯೋ ಪಾಲಿಟಿಕ್ಸ್ ಅನ್ನ ನಾವು ಯಾವ ತರ ಬ್ಯಾಲೆನ್ಸ್ ಆಗಿ ನಡೆಸ್ಕೋಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಈ ತಟಸ್ಥ ನೀತಿಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಭಾರತಕ್ಕೆ ಅಂತ ಕೂಡ ನಾನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಭಾರತ ಏನಕ್ಕೆ ತಟಸ್ಥ ನೀತಿಯನ್ನು ಅನುಸರಿಸುತ್ತೆ ಅಂತ ನಾನೀಗ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಕ್ಕೆ ನ್ಯೂಟ್ರಲ್ ಆಗಿರುತ್ತೆ, ಯಾವುದೇ ಒಂದು ದೇಶದ ಪರವಾಗಿ ನಿಲ್ಲಲ್ಲ, ಯಾವುದೇ ಒಂದು ಯುದ್ಧ ಆಗ್ಬೇಕಾದ್ರೆ ಅಂತಂದ. ಈಗ ನಮ್ಮ ಪ್ರಪಂಚ ತಗೋಬೇಕಾದ್ರೆ ಇದ್ರಲ್ಲಿ ಬರೋದು ಮೈನ್ ಸೂಪರ್ ಪವರ್ ದೇಶಗಳಂತ ಯಾವ್ದಾದ್ರು ಇದೆ ಅಂದ್ರೆ ಅಲ್ಲಿ ಮೂರು ಬರ್ತವೆ. ಫಸ್ಟ್ USA ಬರುತ್ತೆ, ಆಮೇಲೆ ರಷ್ಯಾ, ಈಗ ಸೂಪರ್ ಪವರ್ ಅಂತ ಆಗ್ತಿರೋದು ಚೈನಾ. ಈ ಮೂರು ಜೊತೆ ನಮ್ಗೆ ರಿಲೇಶನ್ಶಿಪ್ಸ್ ಇರೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಚೈನಾ ಬಂದ್ಬಿಟ್ಟು ನಮ್ಗೆ ನೈಬರ್ ಕಂಟ್ರಿ ಆಗಿರುತ್ತೆ. ನೈಬರ್ ಕಂಟ್ರಿ ಅಂತಂದ್ರೆ ನಮ್ಮ ಪಕ್ಕದ ದೇಶ ಆಗಿರುತ್ತೆ, ನಮ್ಮ ಜೊತೆ ಬಾರ್ಡರ್ ಹಂಚ್ಕೊಂಡಿರೋ ದೇಶ ಆಗಿರ್ತದೆ. ಸೊ ಈ ದೇಶದ ಜೊತೆ ನಾವು ಯಾವ ತರ ರಿಲೇಶನ್ಶಿಪ್ ಇಟ್ಕೊಂಡಿದೀವಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ ಟ್ರೇಡ್ ಅನ್ನೋದು ಬಂದ್ಬಿಟ್ಟು ನಮ್ಗೆ ಸುಮಾರು $1 ಬಿಲಿಯನ್ ಗಟ್ಟಲಷ್ಟೇ ಟ್ರೇಡ್ ಆಗುತ್ತೆ. ಈಗ ನಾನು ಒಂದು ಅಂಕಿಅಂಶಗಳ ಪ್ರಕಾರ ಹೇಳ್ಬೇಕಂದ್ರೆ 2024-25 ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಸೊ ನಮ್ದು ಇಂಪೋರ್ಟ್ ಅನ್ನೋದು $117 ಬಿಲಿಯನ್ ಅಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ರೆ, ನಾವು ಎಕ್ಸ್ಪೋರ್ಟ್ ಅನ್ನೋದು $14.9 ಬಿಲಿಯನ್ ಅಷ್ಟೇ ಮಾಡಿದೀವಿ. ಇಲ್ಲಿ ಸುಮಾರಷ್ಟು ಡೆಫಿಶಿಟ್ ಅನ್ನೋದು ಕಾಣ್ತಾ ಇದೆ, ಟ್ರೇಡ್ ಡೆಫಿಶಿಟ್ ಅಂತ. ಸೊ ಟ್ರೇಡ್ ಡೆಫಿಶಿಟ್ 90% ತನಕ ಇದೆ. ಟ್ರೇಡ್ ಡೆಫಿಶಿಟ್ ಅಂತಂದ್ರೆ ಸೊ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಪ್ಲಸ್ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡೋದನ್ನ ಕಂಪೇರ್ ಮಾಡಿದಾಗ ಸೊ ಎಷ್ಟು ಪಾಲು ಕಡಿಮೆ ಇದೆ ಅನ್ನೋದಕ್ಕೆ ಟ್ರೇಡ್ ಡೆಫಿಶಿಟ್ ಅಂತ ಕರೀತಾರೆ. ಸೊ ಇಷ್ಟು ಟ್ರೇಡ್ ಡೆಫಿಶಿಟ್ ಇರುತ್ತೆ. ಸೊ ಈಗ ನಮ್ಗೆ ಇಷ್ಟು ಟ್ರೇಡ್ ಡೆಫಿಶಿಟ್ ಇರಬೇಕಾದ್ರೆ ಇಫ್ ಇನ್ ಕೇಸ್ ನಾವು ಇವ್ರ ಅಗೇನೆಸ್ಟ್ ಆಗಿದ್ದೀವಿ ಅಂತಂದ್ರೆ, ಇಷ್ಟು ಇಂಪೋರ್ಟ್ಸ್ ಬರ್ತಾ ಇದೆ, ಇದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅಂತಂದಾಗ ನಮ್ಮ ಎಕಾನಮಿ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಸೊ ಇದು ನಮ್ಗೆ ಒಂದು ನೈಬರ್ ಕಂಟ್ರಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇಂಡಿಯಾ ಚೈನಾ ಅನ್ನೋದು 3448 ಕಿಲೋಮೀಟರ್ ಅಷ್ಟು ಬಾರ್ಡರ್ ಅನ್ನು ಕೂಡ ಹಂಚ್ಕೊಂಡಿದೆ ಆ ದೇಶದ ಜೊತೆಗೆ. ಅದು ಜಸ್ಟ್ ಬಾರ್ಡರ್ ಅಷ್ಟೇ ಅಲ್ಲ, ಅದು ವಿವಾದಾತ್ಮಕವಾಗಿದೆ. ಅಂದ್ರೆ ಇಲ್ಲಿ ನಮ್ಗೆ ಇವರು ಜಸ್ಟ್ ಪಾರ್ಟ್ನರ್ ಅಷ್ಟೇ ಅಲ್ಲ, ಟ್ರೇಡ್ ಪಾರ್ಟ್ನರ್ ಅಷ್ಟೇ ಅಲ್ಲ, ನಮ್ಗೆ ಥ್ರೆಟ್ ಕೂಡ ಆಗಿರ್ತಾರೆ. ಸೊ ಇವ್ರ ಜೊತೆ ನಾವು ಯಾವುದೇ ರೀತಿಯಾದ ನಾವು ಅಪೋಸಿಟ್ ಆಗಂದ್ರೆ ಅವ್ರ ಜೊತೆ ನಾವು ಯುದ್ಧ ಮಾಡೋದು, ಅಪೋಸಿಟ್ ಮಾಡಕ್ ಇರೋದಿಲ್ಲ. ಇವ್ರ ಜೊತೆ ನಾವು ಸ್ಪರ್ಧಾತ್ಮಕವಾಗಿರ್ತೀವಿ, ಕಾಂಪಿಟೇಷನ್ ಆಗಿರೋದಕ್ಕೆ ಇವ್ರನ್ನ ಚೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಇವ್ರ ಜೊತೆ ಹೆಚ್ಚಿಗೆ ನಾವು ಈ ಯುದ್ಧ ಮಾಡೋ ರೀತಿ ಎಸ್ಕಲೇಷನ್ಸ್ ಏನು ಮಾಡಕ್ ಹೋಗೋದಿಲ್ಲ. ಆದಷ್ಟು ಸೊ ನಾವು ಕೂಲಾಗಿ ಡೀಲ್ ಮಾಡಕ್ಕೆ ಚೈನಾ ಜೊತೆ ನಾವು ಪ್ರಯತ್ನ ಪಡ್ತೀವಿ. ಯಾಕಂತಂದ್ರೆ ಇವ್ರು ನಮ್ಮ ಟ್ರೇಡ್ ಪಾರ್ಟ್ನರು ಪ್ಲಸ್ ಡಿಸ್ಪ್ಯೂಟೆಡ್ ಬಾರ್ಡರ್ ಇರೋದ್ರಿಂದ ಸೊ ಚೈನಾವನ್ನು ಒಂದು ಕಾಂಪಿಟೇಟಿವ್ ಮೈಂಡ್ ಸೆಟ್ ಅಲ್ಲಿ ನಾವು ನೋಡ್ತೀವಿ. ಓಕೆ, ಈಗ ನಮ್ಗೆ ಇಂಡಿಯಾ ಮತ್ತೆ ರಷ್ಯಾ. ಸೊ ಇಂಡಿಯಾ ರಷ್ಯಾ ಅನ್ನೋದು ನಮ್ಗೆ ಒಂದು ಎಮೋಷನ್ ಅಂತ ಕರಿತೀವಿ. ಯಾಕಂತಂದ್ರೆ ಈ ಎರಡು ರಷ್ಯಾ ದೇಶ ಅನ್ನೋದು ನಮ್ಮ ದೇಶವನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ಅಷ್ಟು ಸಪೋರ್ಟ್ ಮಾಡ್ಕೊಂತ ಬಂದಿರೋದು. 1971 ವಾರ ಸಂದರ್ಭದಲ್ಲಿ ಮತ್ತೆ ವಿಶ್ವ ಸಂಸ್ಥೆಯಲ್ಲಿ ಸುಮಾರು ಬಲಿ ನಮ್ಮ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ದೇಶ ಯಾವ್ದಾದ್ರು ಇದೆ ಅಂದ್ರೆ ಅದು ರಷ್ಯಾ ಮಾತ್ರ ಆಗಿರ್ತದೆ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ನಾವು ಆಯಿಲ್ ಅನ್ನ ಚೀಪ್ ರೇಟ್ ಅಲ್ಲಿ ನಾವು ಈ ದೇಶದಿಂದ ಪರ್ಚೇಸ್ ಮಾಡ್ಕೊಳ್ತೇವೆ. ಇದೊಂದೇ ರೀಸನ್ಗೆ ಟ್ರಂಪ್ ಕೂಡ ಪದೇ ಪದೇ ನಮ್ಮ ಮೇಲೆ ಟಾರಿಫ್ ಗಳನ್ನು ಕೂಡ ಆಗ್ತಾ ಇರೋದು. ಅಂಡ್ ಇನ್ನೊಂದು ಏನಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ 50-60% ಡಿಫೆನ್ಸ್ ವೆಪನ್ಸ್ ಏನಿದಾವೆ ಅವೆಲ್ಲ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ ಅಷ್ಟೇ ಇರುತ್ತೆ. ಸೊ ಅಷ್ಟು ನಮ್ಗೆ ಕ್ಲೋಸ್ ಫ್ರೆಂಡ್ ಆಗಿ ಇವ್ರು ಇರ್ತಾರೆ. ಸೊ ಇವ್ರ ಜೊತೆ ನಮ್ಗೆ ಯಾವುದೇ ರೀತಿಯಾದ ನಮ್ಗೆ ಇಶ್ಯೂ ಅನ್ನೋದು ಇರೋದಿಲ್ಲ. ಇವರು ಕೂಡ ನಮ್ಗೆ ಫ್ರೆಂಡ್ಲಿ ನೇಷನ್, ಅದ್ರ ಜೊತೆ ನಾವು ಇವ್ರ ಜೊತೆ ತುಂಬಾ ವಿಶ್ವಾಸಾರ್ಹವಾಗಿರ್ತೀವಿ. ಇವ್ರ ಜೊತೆ ಯಾವುದೇ ರೀತಿಯಾದ ಅಪೋಸಿಷನ್ ಕೂಡ ನಾವು ಇಟ್ಕೊಳ್ಳೋದಿಲ್ಲ, ತುಂಬಾ ಫ್ರೆಂಡ್ಲಿ ನೇಷನ್ ಆಗಿರ್ತಾರೆ ಇವರು. ಅಂಡ್ ನಮ್ಗೆ ಇಲ್ಲಿ ಬಂದ್ಬಿಟ್ಟು USA ಬರುತ್ತೆ. USA ಬರ್ಬೇಕಾದ್ರೆ ಈ US ಏನ್ ಮಾಡಿತ್ತು ಅಂತಂದ್ರೆ, ಇಲ್ಲಿ ಬಂದ್ಬಿಟ್ಟು 2000 ಇಸ್ವಿಯಲ್ಲಿ ಏನ್ ಮಾಡುತ್ತೆ ಅಂದ್ರೆ ಸ್ಯಾಂಕ್ಷನ್ಸ್ ಅನ್ನ ವಿಧಿಸ್ಬಿಡುತ್ತೆ. ಏನಕ್ಕಂತಂದ್ರೆ 1999ರಲ್ಲಿ ನಾವು ಇಲ್ಲೇನಿರುತ್ತಲ್ಲ ನಮ್ದು ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮಾಡಿರ್ತೀವಿ ಅಂಡ್ ನ್ಯೂಕ್ಲಿಯರ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡಾದ್ಮೇಲೆ ಸೊ ನಮ್ಮ ಮೇಲೆ ಸುಮಾರಷ್ಟು ಸ್ಯಾಂಕ್ಷನ್ಗಳನ್ನ ವಿಧಿಸ್ಬಿಡುತ್ತೆ. ಸ್ಯಾಂಕ್ಷನ್ಗಳು ಅಂತಂದ್ರೆ ಈಗೇನ್ ರಷ್ಯಾ ಮೇಲೆ ವಿಧಿಸಿದೆ ಅಲ್ಲ ಉಕ್ರೇನ್ ವಾರ್ ಮಾಡ್ತಾ ಇರೋದಕ್ಕೆ, ಆ ತರ ಸ್ಯಾಂಕ್ಷನ್ಸ್ ಅನ್ನ ವಿಧಿಸಿರುತ್ತೆ. ಅದಾದ್ಮೇಲೆ US ಇವಾಗಿರೋಷ್ಟು ಕ್ಲೋಸ್ ಆಗಿತ್ತು, ಅವಾಗ ಇಮಿಡಿಯೇಟ್ ಆಗಿ ಬಂದಿಲ್ಲ. 2005 ವೇಳೆಗೆ ಸೊ ನಮ್ದು IT ಸೆಕ್ಟರ್ ಅನ್ನೋದು ಇಂಪ್ರೂವ್ಮೆಂಟ್ ಆಗ್ತು. ನಮ್ಗೆ ಅವರು ನಮ್ಮ ನೀಡ್ ಅನ್ನೋದು ಅವ್ರಿಗೆ ಬೇಕಾಯಿತು. ಆಮೇಲೆ ಇದು ನಮ್ಮ ಇಂಡಿಯಾ ಅನ್ನೋದು ಒಂದು ದೊಡ್ಡ ಮಾರ್ಕೆಟ್ ಪ್ಲೇಸ್ ಆಗಿ ಉದ್ಭವ ಆದ್ಮೇಲೆ ಅವರು ನಮ್ಮ ಜೊತೆ ಕ್ಲೋಸ್ ಆಗ್ತಾ ಬಂದ್ರು. ಆಮೇಲೆ ಈ ಸ್ಯಾಂಕ್ಷನ್ಸ್ ಅನ್ನ ಕೂಡ ಲಿಫ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಇಲ್ಲಿ ನಮ್ ಜೊತೆ ಯಾವ ತರ ಇಲ್ಲಿ ಪಾಲಿಸಿಗಳು ಇರ್ತವೆ ಅಂತಂದ್ರೆ, ಇಲ್ಲಿ ಬಂದ್ಬಿಟ್ಟು ನಾವು ಈ ರಷ್ಯಾ ಅಂಡ್ ಇಂಡಿಯಾ ಇವೆರಡನ್ನು ಕಂಪೇರ್ ಮಾಡ್ಬೇಕಂದ್ರೆ ಇಲ್ಲಿ ನಮ್ಗೆ ಸ್ಟೇಬಲ್ ಗೌರ್ಮೆಂಟ್ ಅನ್ನೋದು ಸಿಗುತ್ತೆ.
ಇಲ್ಲಿ ಯಾವುದೇ ರೀತಿಯಾದ ಕಂಟ್ರಿ ಜೊತೆ ಆಗಲಿ ಲೀಡರ್ ಜೊತೆ ಆಗಲಿ ನಮಗೆ ಯಾವುದೇ ಇಶ್ಯೂ ಇರೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಒಂದೇ ರೀತಿಯಾದ ಗೌರ್ಮೆಂಟ್ ಇರುತ್ತೆ. ಈಗ ಲೀಡರ್ ಇಲ್ಲಿ ಪುಟಿನ್ ಇರೋದ್ರಿಂದ ಅವ್ರು ಚೇಂಜ್ ಆಗೋ ಸುಮಾರು ವರ್ಷಗಳಿಂದ ಅವ್ರು ಇರೋದ್ರಿಂದ ಇಲ್ಲಿ ನಮ್ಗೆ ಏನಾದ್ರೂ ಇಶ್ಯೂ ಬರೋದಿಲ್ಲ. US ಅಲ್ಲಿ ಆ ತರ ಅಲ್ಲ. ಎವ್ರಿ 4 to 5 yearsಗೆ ಲೀಡರ್ಸ್ ಅನ್ನೋದು ಚೇಂಜ್ ಆಗ್ತಾ ಇರ್ತಾರೆ, ಆ ದೇಶದ ಅಧ್ಯಕ್ಷರು ಅನ್ನೋದು ಚೇಂಜ್ ಆಗ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಬಂದ್ಬಿಟ್ಟು ಬಿಫೋರ್ ಬೈಡನ್ ಏನಿದ್ರು ಅವ್ರ ಜೊತೆ ಒಂದು ಟೈ ಅಪ್ ಡೀಲ್ ಅನ್ನ ಟ್ರೇಡ್ ಡೀಲ್ ಮಾಡ್ಕೊಂಡಿರ್ತೀವಿ. ಆ ಟ್ರೇಡ್ ಡೀಲ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅಲ್ಲಿ ಅಧ್ಯಕ್ಷ ಆಗಿ ಟ್ರಂಪ್ ಬರ್ತಾರೆ. ಟ್ರಂಪ್ ಬರ್ಬೇಕಾದ್ರೆ ಅವ್ರಿಗೆ ಆ ಡೀಲ್ ಸರಿ ಇಲ್ಲ ಅಂದಾಗ ಆ ಡೀಲ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಆ ಪಾಲಿಸಿ ಅನ್ನೋದು ಕ್ಯಾನ್ಸಲ್ ಆದಾಗ ಮತ್ತೊಂದು ಪಾಲಿಸಿ ಅನ್ನೋದು ಹೊಸದಾಗಿ ಮಾಡ್ಕೊಳ್ತಾರೆ. ಇಲ್ಲಿ ನಮ್ಗೆ ಇಶ್ಯೂ ಇರೋದು ಬಂದ್ಬಿಟ್ಟು ಇಲ್ಲಿ ಈ ಟ್ರೇಡ್ ಪಾಲಿಸಿ ಅನ್ನೋದು ನಮ್ಗೆ ಸರಿಯಾಗಿ ಹೊಂದೋದಿಲ್ಲ. ಯಾಕಂತಂದ್ರೆ ಫ್ರೀಕ್ವೆಂಟ್ ಆಗಿ ಇದು ಚೇಂಜ್ ಆಗ್ತಾ ಇರುತ್ತೆ. ಅವ್ರೇನು ಗೌರ್ಮೆಂಟ್ ಚೇಂಜ್ ಅಲ್ಲೇನು ಬಂದ್ರೆ ರಿಪಬ್ಲಿಕ್ ಇಲ್ಲ ಡೆಮೋಕ್ರೆಟಿಕ್ ಎರಡೇ ಪಾರ್ಟೀಸ್ ಇರೋದ್ರಿಂದ ಯಾವ ಲೀಡರ್ ಬಂದ್ರೆ ಅವರು ಅದ್ರ ತಕ್ಕಂತೆ ಅವ್ರು ಚೇಂಜಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪಾಲಿಸಿ ಅನ್ನೋದು ನಾವು ಇಟ್ಕೊಂಡಿರ್ತಕ್ಕಂಥದ್ದು ಸ್ಟೇಬಲ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಯಾವುದೇ ಒಂದು ಟ್ರೇಡ್ ಡೀಲ್ ಮಾಡ್ಕೊಂಡ್ರು ಅದು ಸ್ಟೇಬಲ್ ಆಗಿ ಲಾಂಗ್ ಟೈಮ್ ಇರೋದಿಲ್ಲ, ಅದು ಇಶ್ಯೂ ಅನ್ನೋದು ನಡೀತಾ ಇರುತ್ತೆ. ಬಟ್ ಇಲ್ಲಿ ನಮಗೆ ಇಂಡಿಯಾ ಮತ್ತೆ ರಷ್ಯಾ ಏನಿರುತ್ತೆ ಇದ್ರ ಜೊತೆಗೆ ನಮ್ಗೆ ಅದೇ ರೀತಿಯಾದ ಆ ತರ ಇಶ್ಯೂ ಅನ್ನೋದು ನಮ್ಗೆ ಇರೋದಿಲ್ಲ. ಸೊ ನಮ್ಗೆ ಇಲ್ಲಿ ಮೈನ್ ಇಶ್ಯೂ ಬರೋದು USA ಜೊತೆಗೆ. ಅದಕ್ಕೋಸ್ಕರ ನಾವು ಇವ್ರ ಜೊತೆ ಟೈ ಅಪ್ ಒಳ್ಳೇದಾಗಿ ಇಟ್ಕೊಂಡಿರ್ತೀವಿ. ಇವ್ರನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇವ್ರ ಜೊತೆ ಕೂಡ ಟೈ ಅಪ್ ಮಾಡ್ಕೊಳ್ತೀವಿ. ಯಾಕಂತಂದ್ರೆ ಇವ್ರಿಬ್ಬರಿಗೂ ಬರೋದಿಲ್ಲ. ಇವರಿಬ್ಬರದು ಕೋಲ್ಡ್ ವಾರ್ ಇದ್ದಿದ್ದೆ. ಇವ್ರ ಫ್ರೆಂಡ್ ಆಗಿ ನೋಡ್ಬೇಕು, ಅದ್ರ ಜೊತೆಗೆ ಇವರನ್ನ ಕೂಡ ಕ್ಲೋಸ್ ಆಗಿ ಇಟ್ಕೋಬೇಕು. ಯಾಕಂತಂದ್ರೆ ಇವ್ರ ನೀಡ್ ನಮ್ಗಿರುತ್ತೆ. ಏನಕ್ಕೆ ಇವ್ರ ನೀಡ್ ಇದೆ ಅಂತಂದ್ರೆ ಇವ್ರ ಎನಿಮಿ ಇವರು, ಚೈನಾಗೆ ಎನಿಮಿ USA. ಈ ಚೈನಾನ್ ಕಂಟ್ರೋಲ್ ಅಲ್ಲಿ ಇಡ್ಬೇಕಂದ್ರೆ ಇವ್ರ ಅವಶ್ಯಕತೆ ನಮ್ಗಿರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಇಲ್ಲಿ ಡಿಪ್ಲೊಮ್ಯಾಟಿಕಲಿ USA ರಿಲೇಶನ್ಶಿಪ್ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಕನ್ಕ್ಲೂಷನ್ ಹೇಳೋದಾದ್ರೆ ಏನೇನು ನ್ಯೂಟ್ರಲ್ ಪಾಲಿಸಿಯನ್ನು ನಾವು ಮಾಡ್ತಾ ಇರ್ತೀವಲ್ಲ, ಇಲ್ಲಿ ಚೈನಾ ಬಂದ್ಬಿಟ್ಟು ಈಗ ನಾವು ಸೂಪರ್ ಪವರ್ ಅಂತ ಬಿಗ್ತಾ ಬರುತ್ತೆ. ಅಂಡ್ ಇಲ್ಲಿ US ಏನಂತಂದ್ರೆ ನಾವು ಆಲ್ರೆಡಿ ಜಗತ್ತಿನ ದೊಡ್ಡಣ್ಣ, ಎಲ್ಲರೂ ನಮ್ಮನ್ನ ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಇರುತ್ತೆ. ಅಂಡ್ ರಷ್ಯಾ ಬಂದ್ಬಿಟ್ಟು ನಾವು ಸೂಪರ್ ಪವರು ಅಂತ ಹೇಳ್ಬಿಟ್ಟು ಇದು ಬಿಗ್ತಾ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಇಂಡಿಯಾ ಆ ರೀತಿ ಯಾವುದೇ ಅಲ್ಲ. ಇದೇ ಜಗತ್ತಲ್ಲಿ ಇವ್ಯಾವ 3 ದೇಶನ ಯಾರು ಟ್ರಸ್ಟ್ ಮಾಡೋದಿಲ್ಲ, ಆದ್ರೆ ಇಂಡಿಯಾವನ್ನ ಎಲ್ಲರೂ ವಿಶ್ವಾಸ ಮಾಡ್ತಾರೆ. ಅದೊಂದೇ ವಿಚಾರಕ್ಕೋಸ್ಕರ ಭಾರತ ಅನ್ನೋದು ತಟಸ್ಥ ನೀತಿಯನ್ನ ಅನುಸರಿಸೋದು. ಯಾಕಂತಂದ್ರೆ ಈಗ USA ಜೊತೆ ರಿಲೇಶನ್ಶಿಪ್ ಅನ್ನೋದು ಚೈನಾ ಜೊತೆ ಬ್ಯಾಲೆನ್ಸ್ ಮಾಡ್ದಂಗೆ ಇರುತ್ತೆ. ಯಾಕಂತಂದ್ರೆ USA ಅನ್ನೋದು ಚೈನಾಗೆ ಅಪೋಸಿಟ್ ಆಗಿರುತ್ತೆ, ಅಪೋಸಿಟ್ ಕಂಟ್ರಿ. ಅಂಡ್ ಇವನ್ ರಷ್ಯಾಗೂ ಅಪೋಸಿಟ್ ಕಂಟ್ರಿ ಆಗಿರುತ್ತೆ. ಆದ್ರಿಂದ ಈ USA ರಿಲೇಶನ್ಶಿಪ್ ಅನ್ನೋದು ಈ ಚೈನಾನ ಬ್ಯಾಲೆನ್ಸ್ ಮಾಡೋದಕ್ಕೆ ಅವಶ್ಯಕತೆ ಅನ್ನೋದು ನಮ್ಗೆ ಇರ್ತದೆ. ಅಂಡ್ ಚೈನಾ ರಿಲೇಶನ್ಶಿಪ್ ನಮ್ಗೆ ಏನಕ್ಕೆ ಬೇಕು ಅಂತಂದ್ರೆ ಈ ಎಕಾನಮಿ ಏನು ಇಂಪೋರ್ಟ್ ಡೆಫಿಸಿಟ್, ನಮ್ದೇನು ಟ್ರೇಡ್ ಡೆಫಿಸಿಟ್ ಇಲ್ಲ ಅರ್ನ್ ಕವರ್ ಮಾಡೋದಕ್ಕೋಸ್ಕರ, ಅಂಡ್ ಅವ್ರ ಜೊತೆ ನಮ್ಗೆ ಸ್ಪರ್ಧಾತ್ಮಕತೆ ಇರಬೇಕು ಅಂತ ಹೇಳ್ಬಿಟ್ಟು, ಅಂಡ್ ಏನ್ ಡಿಸ್ಪ್ಯೂಟೆಡ್ ಬಾರ್ಡರ್ ಇದೆ ಅದನ್ನ ಕವರ್ ಮಾಡೋದಕ್ಕೋಸ್ಕರ ಅವ್ರ ಜೊತೆ ನಮ್ಗೆ ಟೈಅಪ್ಸ್ ಅನ್ನೋದು ರಿಕ್ವೈರ್ಮೆಂಟ್ ಜಾಸ್ತಿನೇ ಇರುತ್ತೆ. ಅಂಡ್ ರಷ್ಯಾ ಜೊತೆ ಏನಕ್ಕೆ ಅಂತಂದ್ರೆ ಸೊ ಮ್ಯಾಕ್ಸಿಮಮ್ ನಮ್ಮ ಕಡೆಗೆ ಇರ್ತಕ್ಕಂಥ ಮೋಸ್ಟ್ ಡಿಫೆನ್ಸ್ ಐಟಮ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ರಷ್ಯಾದಿಂದ ಇಂಪೋರ್ಟೆಡ್ ಆಗಿರ್ತದೆ. ಅದೇನಾದರೂ ಸರ್ವಿಸ್ ಬೇಕಂದ್ರೆ ಅಲ್ಲಿಂದ ನಮ್ಗೆ ಬರಬೇಕಾಗ್ತದೆ. ಸರ್ವಿಸು ತರಬೇತಿ ಕೊಡೋರು ಅವರೇ ಆಗಿರ್ತದೆ. ಅಂಡ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಆಯಿಲ್ ಇಂಪೋರ್ಟ್ ಕೂಡ ಅವ್ರು ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ರಷ್ಯಾ ಇಂಪಾರ್ಟೆನ್ಸ್ ಕೂಡ ಅಷ್ಟೇ ಇರ್ತದೆ. ಅಂಡ್ ಯಾವುದೇ ಒಂದು ಯುದ್ಧಗಳಾಗ್ತಾ ಇದಾವೆ ಅಂತಂದ್ರೆ ಈ 3 ದೇಶಗಳಿಂದ ಕೂಡ ಅದ್ರಿಗೆ ಕಾಂಟ್ರಿಬ್ಯೂಷನ್ ಇರುತ್ತೆ. ನಾವು ಯಾವುದೇ ಒಂದು ದೇಶದ ಪರವಾಗಿ ಹೋಗಿದೀವಿ ಅಂತಂದ್ರೆ ಅಲ್ಲಿ ನಮ್ಗೆ ಜಿಯೋ ಪಾಲಿಟಿಕ್ಸ್ ಅಲ್ಲಿ ನಮ್ಗೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಅದೊಂದೇ ವಿಚಾರಕ್ಕೆ ಸೊ ಭಾರತ ಅನ್ನೋದು ತಟಸ್ಥವಾಗಿರುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ಭಾರತ ಏನಕ್ಕೆ ತಟಸ್ಥ ನೀತಿಯನ್ನ ಅನುಸರಿಸುತ್ತೆ, ಏನಕ್ಕೆ ಒಂದು ದೇಶದ ಪರ ಅಥವಾ ವಿರೋಧವಾಗಿ ನಿಲ್ಲೋದಿಲ್ಲ, ನ್ಯೂಟ್ರಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋ ಮಾಹಿತಿ ಆಗಿತ್ತು. ಐ ಹೋಪ್ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.